ರಾಜ್ಯ ಬಿಜೆಪಿ ನಾಯಕರಿಗೆ ಆಗಾಗ ಸಂದೇಶ ಕೊಡೋದ್ರ ಮೂಲಕ ಬಿಜೆಪಿಯ ಹೈಕಮಾಂಡ್ ಕೆಲವೊಂದಷ್ಟು ಸೂಚನೆಗಳನ್ನ ಕೂಡ ಕೊಡ್ತಾ ಬಂದಿರೋದನ್ನ ನೋಡಿದೀವಿ. ಈಗಲೂ ಅಷ್ಟೇ ಈ ಜಾತಿ ಗಣತಿ ವಿಚಾರ ಮತ್ತೆ ರಿಸರ್ವೇಷನ್ ಬಿಲ್ಗೆ ಸಂಬಂಧಪಟ್ಟಂತೆ ದೆಹಲಿಯಿಂದ ರಾಜ್ಯ ಕಮಲ ಪಡೆಗೆ ಮಹತ್ವದ ಸಂದೇಶ ಸಿಕ್ಕಿದೆ. ಹರಿಯಾಣದಲ್ಲಿ ಪ್ರಧಾನಿ ಮೋದಿ ಭಾಷಣದ ಬೆನ್ನಲ್ಲೇ ರಾಜ್ಯಕ್ಕೆ ಸಂದೇಶ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಮರಿಗೆ ಗುತ್ತಿಗೆಗಳಲ್ಲಿ ಮೀಸಲಾತಿ ಬಗ್ಗೆ ನಿನ್ನೆ ನರೇಂದ್ರ ಮೋದಿ ಅವರು ಗುಡುಗಿದ್ರು ಹರಿಯಾಣದಲ್ಲಿ ಭಾಷಣ ಮಾಡಬೇಕಾದ್ರೆ. ಈ ಬೆನ್ನಲ್ಲೇ ಹೈಕಮಾಂಡ್ನಿಂದ ರಾಜ್ಯ ಬಿಜೆಪಿಗೆ ಖಡಕ್ ಸಂದೇಶ ಕೂಡ ಹೋಗಿದೆ. ಮುಸ್ಲಿಂ ಓಲೈಕೆ ಅಸ್ತ್ರದ ಮೂಲಕ ಕೈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ. ನಿಮಗೆ ಅದೊಂದು ಪ್ರಬಲ ಅಸ್ತ್ರ ಅಂತ ಗೊತ್ತಾಗ್ತಾ ಇದೆಯಾ ಇಲ್ವಾ ಅಂತ ತಿವಿದಂಗಿತ್ತು. ನೀವು ಇದು ಒಂದೇ ಸಲ ಅಲ್ಲ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ಇಶ್ಯೂಗಳನ್ನೇ ರೇಸ್ ಮಾಡ್ತಾ ಮಾತಾಡ್ತಾ ಇದ್ರು ನರೇಂದ್ರ ಮೋದಿ ಅವರು. ಯಾವ ವಿಚಾರದಲ್ಲಿ ಹೋರಾಟ ಮಾಡಬೇಕು ಅಂತ ಹೈಕಮಾಂಡ್ ಇವ್ರಿಗೆ ಹೇಳ್ಕೊಡ್ಬೇಕು, ನೆನಪು ಮಾಡ್ಕೊಂಡು ರಾಜ್ಯ ನಾಯಕರಿಗೆ. ಹಂಗಾಗಿದೆ ಪರಿಸ್ಥಿತಿ. कर्नाटक की कांग्रेस सरकार ने टेंडर में भी अब SC, ST, OBC के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आम्बेडकर ने कहा था कि संविधान में कतई धर्म के आधार पर आरक्षण की व्यवस्था नहीं की जाएगी। और हमारे संविधान ने धर्म के आधार पर आरक्षण के लिए प्रतिबंध लगाया हुआ है। ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ರಿಸರ್ವೇಷನ್ ಬಿಲ್ ಪಾಸ್ ಆಗಿದೆ ಹೇಗೆ ಹೇಳಿ? ಪರಿಷತ್ನಲ್ಲಿ ಅವ್ರ ಹತ್ರ ನಂಬರ್ಸೇ ಇರಲಿಲ್ಲ, ಕಾಂಗ್ರೆಸ್ನವ್ರ ಹತ್ರ ನಂಬರ್ಸೇ ಇರಲಿಲ್ಲ. ಆದರೂ ಬಿಜೆಪಿ ಮತ್ತು JDS ನಡುವೆ ಸರಿಯಾಗಿ ಒಗ್ಗಟ್ಟಿಲ್ದಿರೋ ಕಾರಣ ನಂಬರ್ ಇಲ್ಲ ಅಂದ್ರೂ ಅಲ್ಲಿ ಪಾಸ್ ಮಾಡ್ಕೊಂಡ್ರು. ಈಗ ಒಂದಿನಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು, ಒಂದಿನ ಆದ್ಮೇಲೆ ಮರ್ತೇ ಬಿಟ್ಟಿದ್ದಾರೆ. ಸೊ ಇದು ಪ್ರಬಲ ಅಸ್ತ್ರ ಕಂಡ್ರಪ್ಪ ಅಂತ ನಿನ್ನೆ ನರೇಂದ್ರ ಮೋದಿ ಅವ್ರು ನೆನಪು ಮಾಡಿಸಿದ್ದ ಹೇಗೆ ಅವ್ರಿಗೆ? ಖಂಡಿತವಾಗಿಯೂ ಕೂಡ ಹಾಗೆ ಪ್ರಧಾನಿಗಳು ನೆನಪು ಮಾಡಿಕೊಟ್ಟಿರ್ಬೋದು. ಸದ್ಯ ಆ ವಿಧೇಯಕ ಏನಿದೆ ರಾಜ್ಯಪಾಲರ ಬಳಿ ಇದೆ, ಇನ್ನೂ ಕೂಡ ಸಹಿ ಹಾಕಿಲ್ಲ. ಆದರೆ ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟಂತೆ ಅಂದರೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿ ಕೊಡುವಂತಹ ನಿಟ್ಟಿನಲ್ಲಿ ಒಂದು ರೀತಿ ಒಲವು ತೋರಿಸ್ತದೆ. ಈಗಾಗಲೇ ವಿಧೇಯಕ ಕೂಡ 2 ಹೌಸ್ಗಳಲ್ಲೂ ಕೂಡ ಪಾಸ್ ಮಾಡಿ ರಾಜಭವನಕ್ಕೆ ಕಳಿಸಿದೆ. ನಿನ್ನೆ ಹರಿಯಾಣದಲ್ಲಿ ಮೋದಿ ಅವರು ಕೂಡ ಇದನ್ನೇ ಪ್ರಸ್ತಾಪ ಮಾಡಿರುವಂಥದ್ದು. ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ, ಹಾಗಾಗಿ ಇದನ್ನೇ ಪ್ರಧಾನ ಅಸ್ತ್ರವಾಗಿ ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನುವಂತಹ ಪರೋಕ್ಷ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ತಾವು ಕೂಡ ತಮ್ಮ ಭಾಷಣದಲ್ಲಿ ಅದನ್ನು ಮುಂದಿಟ್ಕೊಂಡು ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂಥದ್ದು. ಆ ಬೆನ್ನಲ್ಲೇ ಹೈಕಮಾಂಡ್ನಿಂದ ರಾಜ್ಯ ಬಿಜೆಪಿಗೆ ಸಂದೇಶ ಕೂಡ ರವಾನೆ ಆಗಿರುವಂಥದ್ದು. ಮುಸ್ಲಿಂ ಮೀಸಲಾತಿ ವಿಚಾರ ಏನಿದೆ, ಜೊತೆಗೆ ಮುಸ್ಲಿಂ ಓಲೈಕೆ ವಿಚಾರವಾಗಿ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಂಡಿದೆ ಎಲ್ಲವೊಂದು ಕೂಡ ಮುಂದಿಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಿ ಅನ್ನುವಂತಹ ಖಡಕ್ ಸಂದೇಶ ಕೂಡ ಬಂದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈಗ ಜಾತಿ ಜನಗಣತಿ ಏನು ಮಂಡನೆ ಆಗಿದೆ, ಇದರಲ್ಲೂ ಕೂಡ ಮುಸ್ಲಿಂ ಓಲೈಕೆ ಬಂದಿರುವಂಥದ್ದು. ಏಕ ಸಮುದಾಯವಾಗಿ ಮುಸ್ಲಿಮರೇ ರಾಜ್ಯದಲ್ಲಿ ನಂಬರ್ 1 ಅನ್ನುವಂಥ ಅರ್ಥ ಬರೋ ರೀತಿಯಲ್ಲಿ ವರದಿ ಮಂಡನೆ ಮಾಡಲಾಗಿದೆ. ಹಾಗಾಗಿ ಇದರಲ್ಲೂ ಕೂಡ ಓಲೈಕೆ ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯಿಂದಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಈ ವಿಚಾರ ಮುಂದಿಟ್ಟುಕೊಂಡು ಹೋರಾಟ ಮಾಡಿ ಅನ್ನುವಂಥ ಸಂದೇಶ ರವಾನೆಯಾಗಿದೆ. ಜೊತೆಗೆ ಜಾತಿ ಜನಗಣತಿ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಕೂಡ ಇಡಬೇಕು. ಯಾಕೆಂದರೆ ತಳ ಸಮುದಾಯದವರು ಇದು ಜಾರಿಯಾಗಲಿ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಆ ಸಮುದಾಯಗಳ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ಪ್ರಬಲ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಏಕ ಪ್ರಕಾರವಾಗಿ ಒಂದು ರೀತಿಯಲ್ಲಿ ಎಚ್ಚರಿಕೆ ನಡೆ ಇಟ್ಕೊಂಡು ಹೋರಾಟ ಮಾಡಿ ಅನ್ನುವಂತಹ ಸಂದೇಶವನ್ನು ಕೂಡ ಜೊತೆಗೆ ಕಳಿಸಲಾಗಿದೆ. ಮಮತಾ, ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ಇದೊಂದು ದೊಡ್ಡ ಇಶ್ಯೂ ಅನ್ನತಕ್ಕಂಥದ್ದೇ ನಮ್ಮ ಸ್ಟೇಟ್ ಬಿಜೆಪಿ ಲೀಡರ್ಸ್ಗಳಿಗೆ ಗೊತ್ತಿಲ್ಲ, ಹೋಮ್ ವರ್ಕ್ ಮಾಡ್ಕೊಂಡು ಬರಲ್ಲ. ಮತ್ತೆ ಅವ್ರಿಗೆ ಇಶ್ಯೂಗಳೇ ಹೋರಾಟ ಮಾಡೋಕ್ಕೆ ಬರಲ್ಲ. ಬೇಸಿಕಲಿ ವಿರೋಧ ಪಕ್ಷದಲ್ಲಿ ಇರೋದಕ್ಕೆ ನಾಲಾಯಕ್ ಅಂತ ಎಲ್ಲರೂ ಮಾತನಾಡ್ಕೋತಾ ಇದ್ದಾರೆ. ಇಂಥ ಇಶ್ಯೂಗಳನ್ನು ಕೂಡ ಬಿಟ್ಕೊಂಡು ಕೂತ್ಕೊಂಡ್ರೆ ನಾಳೆ ನೀವೇ ಅನುಭವಿಸ್ತೀರಾ ಚುನಾವಣೆಯಲ್ಲಿ. ಈಗ ಎಲ್ಲಿಟ್ಟಿದ್ದಾರೋ ಅಲ್ಲೇ ಇಟ್ಟಿರ್ತಾರೆ ಜನ, ಅಷ್ಟೇ.